ನಮಸ್ಕಾರ. ಇವತ್ತಿನ C++ ವಿಡಿಯೋಲಿ ನಾವು ಹೆಡರ್ ಫೈಲ್ಸ್ ಬಗ್ಗೆ ಕಲಿಯೋಣ. ಇವಾಗ ನಾನು VS ಕೋಡನ್ನು ಓಪನ್ ಮಾಡ್ಕೊತೇನೆ. ಸೊ SPCಯಲ್ಲಿ ಈ ಕೋಡ್ ವಿತ್ ಅನೀಶ್ ಸಿ ಪ್ರೋಗ್ರಾಮಿಂಗ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ. ನಾವು ಅದು ಇನ್ಸ್ಟಾಲೇಷನ್ ಟೈಮಿಗೆ ಒಂದು ಸ್ವಲ್ಪ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿದ್ರಿ, ಅದರಿಂದ ಹೆಲ್ಪಿಂದ ಇಲ್ಲಿ ಓಪನ್ ವಿತ್ ಕೋಡ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆ ನಮಗೆ, ಆಯಿತಾ. ನೀವೇನಾದರೂ ಅದು ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಿಲ್ಲಾಗಿದೆ ಅಂದರೆ ಆಪ್ಷನ್ ಬರೋಂಗಿಲ್ಲ ನಿಮ್ಗೆ, ಆಯಿತಾ. ಇನ್ನೊಂದ್ಸತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ನನ್ನ ವಿಡಿಯೋ ನೋಡಿ. ಓಕೆ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಇವಾಗಿದ್ರೆ VS ಕೋಡಲ್ಲಿ ಓಪನ್ ಆಗ್ತೀನಿ ನಂದು. ಇವಾಗ ಫೋಲ್ಡರ್ VS ಕೋಡಲ್ಲಿ ಓಪನ್ ಆಯ್ತು ನೋಡಿ. C++ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಫೋಲ್ಡರನ್ನು ಓಪನ್ ಮಾಡಿದೆ. ಅದರಲ್ಲಿ ಇದೆಲ್ಲ ಫೈಲ್ಸ್ ಐತೆ, ಆಯಿತಾ. ಇದೆಲ್ಲ ನೋಟ್ಸ್ ನನ್ನ ಗಿಟಬಲ್ಲಿ ಅವೈಲೇಬಲ್ ಐತಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ವೆಬ್ಸೈಟಿಗೆ ಗಿಟಬಿಂದ ಹೋಗಿ ನಂದು ನೀವು ಅದನ್ನು ನೋಟ್ಸನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೋದು. ನಾನು ನೀವೇ ಬರೀಲಿಕ್ಕೆ ಪ್ರಿಫರ್ ಮಾಡ್ತೀನಿ, ಆಯಿತಾ. ನೀವೇ ಬರೆದ್ರೆ ಒಳ್ಳೆಯದು, ಕಲಿತೀರ ಅವಾಗ. ಓಕೆ, ಇವಾಗ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ತೀನಿ ನಾನು. ಹೆಡರ್ ಅಂತ, ಹೆಡರ್ ಫೈಲ್ ಅಂತ ಹೆಸರಿಡ್ತೀನಿ. ಓಕೆ, ಇವಾಗ ಅದರಲ್ಲಿ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ತೀನಿ, header.cpp. ಯಾಕಂದರೆ ಇವತ್ತು ಹೆಡರ್ ಬಗ್ಗೆ ಕಲಿತಾ ಇದ್ದೇವಲ್ಲ, ಅದಕ್ಕೋಸ್ಕರ ನಾವು ಯಾವುದ್ರ ಬಗ್ಗೆ ಅದರಲ್ಲಿ ಕೋಡ್ ಬರೀತೇವಲ್ಲ ಆ ಫೈಲಲ್ಲಿ, ಅದರಿಂದ ಹೆಸರು ಇಡಬೇಕು ಇಲ್ಲಿ, ಆಯಿತಾ. ಓಕೆ, ಇವಾಗ ನಾನಿಲ್ಲಿ ಹ್ಯಾಶ್ ಇನ್ಕ್ಲೂಡ್ ಸ್ಟ್ರಿಂಗ್ ಸ್ಪೆಲ್ಲಿಂಗ್ ತಪ್ಪಾಯ್ತಾ, STREAM. ಓಕೆ, ಇವಾಗ ನೆಕ್ಸ್ಟ್ ಲೈನಲ್ಲಿ ನಾವು ಯೂಸಿಂಗ್ ನೇಮ್ STP. ನೆಕ್ಸ್ಟ್ ಲೈನಲ್ಲಿ ಇಂಟ್ ಮೇನ್ ಬರೀತೀನಿ. ಆಮೇಲೆ ಇಲ್ಲಿ ರಿಟರ್ನ್ 0. ಓಕೆ, ಇವಾಗ ಬಾಯ್ಲರ್ ಪ್ಲೇಟ್ ಕೋಡ್ ಅಂತ ಹೇಳಿದ್ರೆ ಇದಿಷ್ಟು ಲೈನ್ಸ್ ಆಫ್ ಕೋಡ್ ನೀವು ಬರಿಬೇಕಾಗ್ತದೆ. ಅಂದರೆ ಇವಾಗ ಯಾವುದಾದ್ರು ನಾವು C++ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಇದಿಷ್ಟು ಲೈನ್ ಆಫ್ ಕೋಡ್ ಇರಲೇಬೇಕು. ಇದ್ದಿಲ್ಲ ಅಂದರೆ ನಡಿತೈತಿ, ಆದರೆ ಇದೊಂದು ಪ್ರಾಕ್ಟೀಸ್ ಆಗ್ತೈತೆ, ಆಯಿತಾ. ಯಾಕಂದರೆ ನಮ್ದು ಇಂಟ್ ಮೇನ್ ಒಂದು ಫಂಕ್ಷನ್, ಆಯಿತಾ. ಫಂಕ್ಷನ್ ಅಂದರೆ ಏನಂತ ನಾವು ಮುಂದೆ ನೋಡೋಣ. ಫಂಕ್ಷನಿಂದ ಎಂಡಿಗೆ ನಾವು ಯಾವಾಗಲೂ ರಿಟರ್ನ್ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೇವೆ ನಾವು. ಅದನ್ನು ಮರಿಬಾರ್ದನ್ನೋಗೋಸ್ಕರ ಈ ಲೈನನ್ನು ನಾವು ಇವಾಗಿಂದ ಪ್ರಾಕ್ಟೀಸ್ ಮಾಡೋಣ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಹೆಡರ್ ಫೈಲ್ಸ್ ಬಗ್ಗೆ ಕಲಿತಾರೆ ಒಂದೆಲ್ಲ. ಓಕೆ, ಹೆಡರ್ ಫೈಲ್ ಅಂದರೆ ಏನು? ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ iostream.h ಅಂತ ಬರಿತೀವಲ್ಲ, ಇದು ಹೆಡರ್ ಫೈಲ್. ಹ್ಯಾಶ್ ಇನ್ಕ್ಲೂಡ್ ಅಂದರೆ ನಾವು ಅದು ಯಾವುದನ್ನು ಇನ್ಕ್ಲೂಡ್ ಮಾಡಬೇಕಂತ ಹೇಳ್ತಾ ಇದ್ದೇವೆ. ಇದು iostream ಅಂದರೆ ಇದು ಒಂದು ಹೆಡರ್ ಫೈಲ್, ಆಯಿತಾ. ಇದು ಹೆಡರ್ ಫೈಲ್ ಯೂಸ್ ಮಾಡಲಿಕ್ಕೆ ನಾವು ಹ್ಯಾಶ್ ಇನ್ಕ್ಲೂಡ್ ಅನ್ನೋ ಒಂದು ಲೈನನ್ನು ಯೂಸ್ ಮಾಡ್ತೇವೆ. ಇವಾಗ ಇದು ಹೆಡರ್ ಫೈಲ್ಸ್ ಅಂದರೆ ಏನು? ಹೆಡರ್ ಫೈಲ್ಸ್ ಅಂದರೆ ಇವಾಗ ಒಂದು ಪ್ರೋಗ್ರಾಮಿಂಗ್ ಅದರಲ್ಲೆಲ್ಲ ಒಂದು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಬರ್ತಿರ್ತಾರೆ, ಆಯಿತಾ. ಯಾರು ನಮ್ಗೆ ಯೂಸ್ಫುಲ್ ಆಗ್ತೈತಿ, ಅಂದರೆ ನಮ್ಮ ಕೆಲಸ ಒಂದು ಸ್ವಲ್ಪ ಈಸಿ ಆಗ್ತೈತೆ ಅದು ಹೆಲ್ಪಿಂದ, ಆಯಿತಾ. ಇವಾಗ ನೋಡಿ, ಇವಾಗ ನಾನಿಲ್ಲಿ ಸೀನ್ ಅಂತ ಹಾಗೆ ಬರಿತಾ ಇದ್ದೀನಲ್ಲ, ಆ ಸೀನ್ ಬರೆದ್ರೆ ಇನ್ಪುಟ್ ತೊಗೊಳ್ಬೇಕು ಯೂಸರಿಂದ. ಅದು ಹೆಂಗೆ ಗೊತ್ತಾಗ್ತೈತೆ ಕಂಪ್ಯೂಟ್ರಿಗೆ? ಇವಾಗ ಆ್ಯಕ್ಚುಲಿ ಸಿ ಏನೈತಲ್ಲ, ಸಿ ಪ್ರೋಗ್ರಾಮಿಂಗ್, ಅದು ಬರಿಬೇಕಾದ್ರೆ ಆ್ಯಕ್ಚುಲಿ ಫುಲ್ ಲೋ ಎಂಡ್ ಕೋಡಲ್ಲಿ ಬರ್ತಿತ್ತು, ಆಯಿತಾ. ಅದ್ರ ಮೇಲೆ ಲೈಬ್ರರೀಸನ್ನು ಎಲ್ಲ ಇದು ಮಾಡಿದ್ರು, ಕ್ರಿಯೇಟ್ ಮಾಡಿದ್ರು ಅವರು, ಆಯಿತಾ. ಯಾರು? C++ ಡೆವಲಪರ್. ಅದು ಯಾಕೆ ಕ್ರಿಯೇಟ್ ಮಾಡಿದ್ರಂದರೆ ಇದು ಹೆಡರ್ ಫೈಲ್ ಅಂದರೆ ಇವಾಗ ಒಂದು ಫುಲ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಇದರಲ್ಲಿ ತುಂಬ ಲೈನ್ಸ್ ಆಫ್ ಕೋಡ್ಸ್ ಎಲ್ಲ ಬರೀಲಿಕ್ಕೆ ಇರ್ತೈತಿ, ತುಂಬ ಕೋಡ್ ಬರೀಲಿಕ್ಕೆ ಇರ್ತೈತಿ, ಹೌದಲ್ಲ. ಇವಾಗ ಎಲ್ಲನೂ ಒಂದೇ ಕಡೆ ಬರೆದ್ರೆ, ಒಂದೇ ಫೈಲಲ್ಲಿ ಬರೆದ್ರೆ ಎಲ್ಲ ಮಿಕ್ಸಪ್ ಆಗಿಬಿಡ್ತೈತಲ್ಲ. ಇವಾಗ ಅದು ಮಿಕ್ಸಪ್ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು ಹೆಡರ್ ಫೈಲ್ ಅನ್ನೋ ಒಂದು ಸಿಸ್ಟಮ್ ಅಂತ ತಂದಿತ್ತು. ಹೆಡರ್ ಫೈಲ್ ಏನು ಮಾಡ್ತೈತೆ ಅಂದರೆ, ಇವಾಗ ಯಾವುದೋ ಒಂದು ಫಂಕ್ಷನ್ ಯೂಸ್ ಮಾಡಬೇಕಂತಿದ್ದೀರ ಅಂದರೆ ಆ ಫಂಕ್ಷನ್ ಯೂಸ್ ಮಾಡಲಿಕ್ಕೆ ಒಂದು ಹೆಡರ್ ಫೈಲನ್ನು ನೀವು ಯೂಸ್ ಮಾಡೋಕ್ಕಾಗ್ತೈತಿ. ಇವಾಗ ನಾವು ಇಲ್ಲಿ iostream ಅಂತ ಯೂಸ್ ಮಾಡಿದ್ರೆ ಅಷ್ಟೇ ಇನ್ಪುಟ್ ಮತ್ತು ಔಟ್ಪುಟನ್ನೆಲ್ಲ ಪ್ರಿಂಟ್ ಮಾಡ್ಲಿಕ್ಕೆ ಅದರಿಂದೆಲ್ಲ ಮಾಡ್ಲಿಕ್ಕೆ ಆಗುವಂಥದ್ದು, ಆಯಿತಾ. ನಾವು ಇದನ್ನು ಯೂಸ್ ಮಾಡಿದೆ ಅದನ್ನು ಪ್ರಿಂಟ್ ಮಾಡಲಿಕ್ಕೆಲ್ಲ ಆಗಂಗಿಲ್ಲ. ಒಂದು ಸ್ವಲ್ಪ ಸಿಂಪಲ್ ಆಗಲಿಕ್ಕೋಸ್ಕರ ನಾವು iostream ಅನ್ನೋ ಒಂದು ಲೈಬ್ರರಿಯನ್ನು ಯೂಸ್ ಮಾಡ್ತೀವಿ. ಇದು ನಮ್ಮದು C++ ಅಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುವಂಥದ್ದು, ಆಯಿತಾ. ಒಂದು ಸ್ವಲ್ಪ ಫೈಲ್ಸ್ ಹೆಡರ್ ಫೈಲ್ಸ್ ಎಲ್ಲ C++ ಜೊತೆನೇ ಬಂದಿರ್ತಾವೆ. ಮತ್ತೊಂದು ಸ್ವಲ್ಪ ಹೆಡರ್ ಫೈಲ್ಸ್ಗಳೆಲ್ಲ ಬೇರೆ ಡೆವಲಪರ್ಗಳೆಲ್ಲ ಬರೆದಿರ್ತಾರೆ,
ಅದು ಇವಾಗ ಡೆವಲಪರ್ಗಳು ಏನಾಯ್ತಂದ್ರೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ, ಅದ್ರಲ್ಲಿ ಯೂಸ್ಫುಲ್ ಇತ್ತಂದ್ರೆ ನಮ್ದು C++ ಇಂದ ಕಂಪೈಲರಲ್ಲಿ ಅದನ್ನ ಅಪ್ಲೈ ಮಾಡಿಬಿಡ್ತಾರೆ ಆಯ್ತಾ. ಯಾರು ಡೆವಲಪರ್ ಇದ್ದ ಆಯ್ತಾ, C++ ಇನ್ ಡೆವಲಪರ್ ಇದ್ದಾರಲ್ಲ ಅವರು ಆಯ್ತಾ. ಬೇರೆ ಪ್ರೋಗ್ರಾಮರ್ಗಳೆಲ್ಲ ಬಂದು ಬರೆದಿರ್ತಾರೆ ಒಂದು ಸಿಂಪಲ್ ಆಗಿ ಯಾವುದೋ ಒಂದು ಹೆಡರ್ ಫೈಲ್, ಅದನ್ನು ಯೂಸ್ಫುಲ್ ಇತ್ತಂದ್ರೆ ಅದನ್ನ C++ ಇನ್ ಲೈಬ್ರರಿಯಲ್ಲಿ ಆ್ಯಡ್ ಮಾಡ್ತಾರೆ ಆಯ್ತಾ. ಸಿಂಪಲ್ ಆಗಿ ಹೀಗೆ. ಇವಾಗ ಇದರಲ್ಲಿ ಏನು ಬರ್ತೈತಿ, ಇವಾಗ iostream ಅನ್ನೋ ಫೈಲ್ ಎಲ್ಲಿ ಐತಿ ಅಂತ ಕೇಳಿದ್ರೆ ಅದು ನಮ್ದು ಕಂಪೈಲರ್ ಡೌನ್ಲೋಡ್ ಮಾಡ್ತಿರಲ್ಲ ಅದ್ರ ಜೊತೆನೆ ಬಂದಿರುವಂಥದ್ದು ಆಯ್ತಾ. ಇವಾಗ ನಾ ಇಲ್ಲಿ ಕಂಟ್ರೋಲ್ ಅಂತ ಪ್ರೆಸ್ ಮಾಡಿ ಇದು iostream ಇಲ್ಲಿ ಬಂದ್ರೆ ಇದೊಂದು ಲಿಂಕ್ ತರ ಕಾಣ್ತಿತ್ತು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ iostream ಅನ್ನೋ ಒಂದು ಫೈಲ್ ಐತಲ್ಲ ಅದು ಓಪನ್ ಆಯ್ತು. ಅದರಲ್ಲಿ ಇದೆಲ್ಲ ಕೋಡ್ ಎಲ್ಲ ಬರ್ದಿರೈತಿ ಆಯ್ತಾ. ಇದೆಲ್ಲ ಕಮೆಂಟ್ಸ್ ಆಯ್ತಾ. ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ, ಹಂಗೆ ಲೈಸೆನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಐತಿ ಆಯ್ತಾ. ಓಕೆ, ನಮ್ದು iostream ಅನ್ನೋ ಫೈಲಲ್ಲಿ ಇದಿಷ್ಟು ಲೈನ್ ಆಫ್ ಕೋಡ್ಗಳು ಬರ್ತಿದ್ದಾರೆ. ಇದನ್ನ ಹೆಲ್ಪಿನ ನಾವು ಸಿ ಔಟ್ ಅಥವಾ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ಇನ್ಪುಟ್ ಔಟ್ಪುಟ್ ಯೂಸರ್ಗಳಿಂದೆಲ್ಲ ತೊಗೊಳ್ಲಿಕ್ಕೆ ಆಗ್ತಾ ಇರೋದು ಇದನ್ನ ಹೆಲ್ಪಿಂದ ಆಯ್ತಾ. ಇದಿಲ್ಲ ಅಂದರೆ ನಾವು ಯೂಸರ್ ಇನ್ಪುಟ್ ಅದೆಲ್ಲ ತೊಗೊಳ್ಲಿಕ್ಕೆ ಆಗಂಗಿಲ್ಲ. ಇದು ನಮ್ದು C++ ಪ್ರೋಗ್ರಾಮ್ ಬರ್ದಿತ್ತಲ್ಲ ಆ ಟೈಮಲ್ಲಿ ಕ್ರಿಯೇಟ್ ಮಾಡಿರುವಂಥ ಲೈಬ್ರರಿ ಇದು ಆಯ್ತಾ. ಓಕೆ, ಇವಾಗ ಹೆಡರ್ ಫೈಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ದೇರ್ ಆರ್ ಟು ಟೈಪ್ಸ್ ಆಫ್ ಹೆಡರ್ ಫೈಲ್ಸ್ ಆಯ್ತಾ. ಎರಡು ಥರ ಇಂದ ಹೆಡರ್ ಫೈಲ್ಸ್ ಐತಿ. ಯಾವ್ದಾವ್ದಂದ್ರೆ ಫಸ್ಟ್ ಸಿಸ್ಟಮ್ ಹೆಡರ್ ಫೈಲ್ಸ್ ಆಯ್ತಾ. ಇದು ಕಮ್ಸ್ ವಿತ್ ದ ಕಂಪೈಲರ್. ಅಂದರೆ ಇವಾಗ ನಾವು ಇದು C++ ಇಂದ MinGW ಅನ್ನು ಇನ್ಸ್ಟಾಲ್ ಮಾಡಿದ್ರಲ್ಲ, ಈ ರೀತಿ ದಿಸ್ PC-ಯಲ್ಲಿ ಹೋದ್ರೆ ನಾವು ಇದರಲ್ಲಿ ಹೋದ್ರೆ ಇಲ್ಲಿ ನಮ್ದು MinGW ಇತ್ತು ಆಯ್ತಾ. ಇದನ್ನು ನಾವು ಇನ್ಸ್ಟಾಲ್ ಮಾಡಿದ್ರಲ್ಲ ಇದರಲ್ಲೇ ನಮ್ದು ಹೆಡರ್ ಫೈಲ್ಸ್ಗಳಿರ್ತಾವೆ ಆಯ್ತಾ. ಅದನ್ನು ನಾವು ಸಿಸ್ಟಮ್ ಹೆಡರ್ ಫೈಲ್ಸ್ ಅಂತ ಹೇಳ್ತೇವೆ. ಎರಡನೇ ಟೈಪಿಂದ ಹೆಡರ್ ಫೈಲ್ ಅಂದರೆ ಯೂಸರ್ ಡಿಫೈನ್ಡ್. ಹೆಡರ್ ಫೈಲ್ಸ್ ಆಯ್ತಾ. ಇದು ಕ್ರಿಯೇಟೆಡ್ ಬೈ ದ ಯೂಸರ್. ಅಂದರೆ ನಾವು ಇವಾಗ ಪ್ರೋಗ್ರಾಮ್ ಬರೀಬೇಕಾದ್ರೆ ನಾವೇ ನಮ್ಮದೇ ಓನ್ ಒಂದು ಹೆಡರ್ ಫೈಲನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ಹೇಗೆ ಮಾಡೋದು, ಅದು ಒಂದು ಹೆಡರ್ ಫೈಲನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದೆಯಲ್ಲ, ಹೇಗೆ ಮಾಡೋದಂದರೆ ಓಕೆ, ಇವಾಗ ನಾವು ಒಂದು ಹೆಡರ್ ಫೈಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಎರರ್ ಯಾಕೆ ಬರ್ತಾಯಿತ್ತು ಅಂದರೆ ನಾ ಇಲ್ಲಿ ಸೀನ್ ಅಂತ ಅಷ್ಟೇ ಬರ್ತೀನಿ, ಸೀನ್ ಅಂತ. ಅದಕ್ಕೆ ಇದನ್ನು ಕ್ಲೋಸ್ ಮಾಡ್ತೀನಿ ಆಯಿತಾ. ಇವಾಗ ಎರರ್ ಹೋಗ್ತೈತಿ. ಓಕೆ, ಇವಾಗ ಏನು ಮಾಡಬೇಕಂದ್ರೆ ನಾವು ಇವಾಗ ಈ ಹೆಡರ್ ಫೈಲ್ಸ್ ಅಂತ ಇತ್ತಲ್ಲ, ಹೆಡರ್ ಫೈಲ್ ಅಂತ ಒಂದು ಫೋಲ್ಡರ್ ಐತಲ್ಲ, ಅದರಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೇನೆ. ಅದರಿಂದ ಹೆಸರು ನಾನು ನ್ಯೂ ಹೆಡರ್ .h ಅಂತ ಒಂದು ಹೆಸರು ಇಡ್ತೀನಿ ಆಯಿತಾ. ಹೆಚ್ ಅಂತ ಎಕ್ಸ್ಟೆನ್ಷನ್ ನಾವು ಹೆಡರ್ ಫೈಲ್ಸಿಗೆ ಇಡ್ತೇವೆ. ಎಂಟರ್ ಕೊಡ್ತೇನೆ. ಇವಾಗ ಇದೊಂದು ನಮ್ದು ಹೆಡರ್ ಫೈಲ್ ಕ್ರಿಯೇಟ್ ಆಯಿತು. ಇವಾಗ ಇದ್ರಲ್ಲಿ ನಾವು ಏನೂ ಕೋಡ್ ಬರ್ದಿಲ್ಲ, ಏನೂ ಇಲ್ಲ, ಅದು ಒಂದು ಬ್ಲ್ಯಾಂಕ್ ಹೆಡರ್ ಫೈಲ್ ಐತಿ. ಇವಾಗ ನಾ ಇಲ್ಲಿ ಹೆಡರ್ ಫೈಲನ್ನು ಇನ್ಕ್ಲೂಡ್ ಮಾಡ್ತೀನಿ. #include ಅಂತ ಬರ್ದು ಡಬಲ್ ಕೋಟ್ಸಲ್ಲಿ ಬರೀಬೇಕು ಆಯಿತಾ. ಇವಾಗ ಏನಾದರೂ ಸಿಸ್ಟಮ್ ಹೆಡರ್ ಫೈಲ್ಸ್ ಇತ್ತಂದರೆ ನಾವು ಇದು ಆ್ಯರೋ ಮಾರ್ಕಿನ ಜೊತೆ ಬರಿತೀವಿ. ಇವಾಗ ನಮ್ದು ಇದು ಓನ್ ಹೆಡರ್ ಕೋಡ್ ಅಲ್ಲ, ಅಂದರೆ ಯೂಸರ್ ಡಿಫೈನ್ಡ್ ಹೆಡರ್ ಕೋಡ್, ನಾವೇ ಓನಾಗಿ ಬರೆದಿರುವಂಥದ್ದು ಅಥವಾ ಒಂದು ಫೈಲನ್ನು ಕ್ರಿಯೇಟ್ ಮಾಡಿದ್ದೇವೆ ನಾವು ಓನಾಗಿ. ಅದಕ್ಕೋಸ್ಕರ ಇದು ಡಬಲ್ ಕೋಟ್ಸನ್ನು ಯೂಸ್ ಮಾಡ್ತೀವಿ. ಡಬಲ್ ಕೋಟ್ಸಿನ ಹೆಲ್ಪಿಂದ ನಾವು ಲಿಂಕನ್ನು ಕೊಡ್ತೀವಿ ಇದರಿಂದ ಫೈಲಿಂದ. ಇವಾಗ ನಾನು ಇಲ್ಲಿ ನ್ಯೂ ಅಂತ ಬರೆದ್ರೆ ಇಲ್ಲಿ ಸಜೆಷನ್ಸಲ್ಲೇ ಬಂದ್ಬಿಡ್ತೀನಿ, ನ್ಯೂ ಹೆಡರ್ .h ಅಂತ. ಇವಾಗ ಇಲ್ಲಿ ಬಂದರೆ ಇಲ್ಲಿ ಎರರ್ ಬರ್ತಾ ಇಲ್ಲ ನೋಡಿ. ಓಕೆ, ಇವಾಗ ಇದನ್ನು ಫೈಲನ್ನು ಡಿಲೀಟ್ ಮಾಡಿದೆ ಅಂದರೆ ಇಲ್ಲಿ ಎರರ್ ಬರ್ತೈತಿ ನೋಡಿ. ಇಲ್ಲಿ ಹೇಳ್ತೈತಿ #include ಎರರ್ ಡಿಟೆಕ್ಟೆಡ್, ಪ್ಲೀಸ್ ಅಪ್ಡೇಟ್ ಯುವರ್ ಇನ್ಕ್ಲೂಡ್ ಪಾತ್. ಅಂದರೆ ಇವಾಗ ಇಲ್ಲಿ ಒಂದು ಫೈಲ್ ಹೆಸರು ಬಿಟ್ಟೇವಲ್ಲ, ಅದು ನಮ್ಮದು ಯಾವುದು ಡೈರೆಕ್ಟರಿಯಲ್ಲಿ ಇಲ್ಲ ಅಂತ ಆಯಿತಾ. ಇವಾಗ ನಾನು ಅದನ್ನು ವಾಪಸ್ ತರ್ತೀನಿ. Ctrl Z ಒತ್ತಿದ್ರೆ ಅಂಡು ಆಗ್ತೈತೆ ಆಯಿತಾ. Ctrl Y ಒತ್ತಿದ್ರೆ ರೀಡು ಆಗ್ತೈತಿ.
ಓಕೆ, ಇವಾಗ ಇದು ನಮ್ಗೆ ಇವಾಗ ಗೊತ್ತಾಯ್ತು ಒಂದು ಹೆಡರ್ ಫೈಲನ್ನು ಹೇಗೆ ಇನ್ಕ್ಲೂಡ್ ಮಾಡೋದು ಅಂತ. ಇದು ಎರರ್ ಇಲ್ಲ ಇವಾಗ, ಆಯಿತಾ. ಒಂದು ಸತಿ ಅದು ಎರರ್ ತೋರಿಸ್ತಿತ್ತು, ಅದು ಒಂದು ಸ್ವಲ್ಪ ಟೈಮ್ ತೊಗೊತೀವಿ ಡಿಟೆಕ್ಟ್ ಮಾಡಲಿಕ್ಕೆ. ಓಕೆ, ಇವಾಗ ಸರಿ ಆಯ್ತು ನೋಡಿ. ಅದು ಹಾಗೆ ಆಗ್ತಾ ಇರ್ತೀವಿ ಆಯಿತಾ. VS ಕೋಡಲ್ಲಿ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ಅದು ಒಂದೊಂದು ಸತಿ ಎರರ್ ತೋರಿಸ್ತೈತಿ, ಆದರೆ ಎರರ್ ಇರೋಂಗಿಲ್ಲ ಆ್ಯಕ್ಚುಲಿ ಅದು. ಓಕೆ, ಇದು ನಮ್ಮದು ಇವಾಗ ಹೆಡರ್ ಫೈಲ್ಸ್ ಬಗ್ಗೆ. ಇವಾಗ ಹ್ಯಾಶ್ ಇನ್ಕ್ಲೂಡ್ IOStream ಹೆಡರ್ ಫೈಲ್ ಐತಲ್ಲ, ಇದು ಸಿಸ್ಟಮ್ ಹೆಡರ್ ಫೈಲ್. ಇವಾಗ ಹ್ಯಾಶ್ ಇನ್ಕ್ಲೂಡ್ ನ್ಯೂ ಹೆಡರ್ .h ಅಂತ ಒಂದು ಹೆಡರ್ ಫೈಲ್ ಕ್ರಿಯೇಟ್ ಮಾಡಿದ್ದೇವಲ್ಲ, ಅದು ನಮ್ದು ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ ಆಯಿತಾ. ಇದು ನಾವು ಓನ್ ಕ್ರಿಯೇಟ್ ಮಾಡಿರೋಂಥದ್ದು. ಇದು ಹೆಡರ್ ಫೈಲಲ್ಲಿ ನಾವು ಆ್ಯಕ್ಚುಲಿ ಕೋಡ್ ಎಲ್ಲ ಬರೀತೇವೆ, ಆದರೆ ಇವಾಗ ನಾವು ಫಂಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇನ್ನೂ ಕಲ್ತಿಲ್ಲ. ಅದಿನ್ನು ಮುಂದೆ ಕಲಿತೇವೆ, ಅದೊಂದು ಸ್ವಲ್ಪ ಅಡ್ವಾನ್ಸ್ ಐತಿ. ಅದಕ್ಕೋಸ್ಕರ ನಾವು ಅದು ಕಲ್ತಾದ್ಮೇಲೆ ನಾವು ಒಂದು ಹೆಡರ್ ಫೈಲನ್ನು ಬರೆಯೋಣ ಆಯಿತಾ. ಅದು ಹೇಗೆ ಬರೆಯೋದು ಎಲ್ಲನೂ ನೋಡೋಣ. ಸದ್ಯಕ್ಕೆ ಇಷ್ಟೇ ನಿಮ್ಗೆ ಗೊತ್ತಿರಲಿ ಅಂತ. ಓಕೆ, ಇವಾಗ IOStream ಅಂತ ಒಂದೇ ಹೆಡರ್ ಫೈಲ್ ಐತಂತಿಲ್ಲ, ತುಂಬ ಹೆಡರ್ ಫೈಲ್ಸ್ ಐತಿ. ನಾನು ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊತೀನಿ. ಓಕೆ, ಇವಾಗ ಬ್ರೌಸರ್ ಓಪನ್ ಮಾಡ್ತೀನಿ ಒಂದು. ಸಾರಿ, ಇಲ್ಲಿ ನಾನು CPP ರೆಫರೆನ್ಸ್ ಅಂತ ಒಂದು ವೆಬ್ಸೈಟಿಗೆ ಬರ್ತೀನಿ. CPP ರೆಫರೆನ್ಸ್ ಆಯಿತಾ. ಇಲ್ಲಿ ಸ್ಟಾರ್ಟಿಂಗಿಗೆ ಬಂತು ನೋಡಿ CPP ರೆಫರೆನ್ಸ್. ಇದೊಂದು ಪಾಪ್ಯುಲರ್ ವೆಬ್ಸೈಟ್ ಆಯಿತಾ. ಇದರಲ್ಲಿ ನಿಮಗೆ C++ ಇಂದ ಎಲ್ಲ ಲೈಬ್ರರೀಸ್ ಮತ್ತು ಏನೇನು ಐತಲ್ಲ ಕಾನ್ಸೆಪ್ಟ್ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಸಿಗ್ತೈತೆ ನಿಮಗೆ. ಇಲ್ಲಿ ನೋಡಿ, ಇವಾಗ ಇಲ್ಲೆಲ್ಲ ಬೇರೆ ಬೇರೆದು ಐತಿ. ಇಲ್ಲಿ ಲ್ಯಾಂಗ್ವೇಜಸ್ ಐತಿ, ASCII ಚಾರ್ಟ್ ಐತಲ್ಲ, ನಾವು ಕಲ್ತಿದ್ವಿ ASCII ವ್ಯಾಲ್ಯೂ ಬಗ್ಗೆ ಎಲ್ಲ. ಅದು ಓಪನ್ ಮಾಡಿದ್ರೆ ಇಲ್ಲಿ ASCII ಇನ್ ಫುಲ್ ಯಾವ್ದು ನಂಬರ್ ಬರೆದ್ರೆ ಯಾವ್ದು ಆಲ್ಫಾಬೆಟ್ ಬರ್ತೈತೆ ಹಾಗೆಲ್ಲ ಐತೆ ನೋಡಿ. ಇವಾಗ ನಾನು ಒಂದು ನಿಮಿಷ, ಮತ್ತಿಲ್ಲಿ C++ ಇಂದ ಬೇರೆ ಬೇರೆ ವರ್ಷನಲ್ಲಿ ಬರ್ತೈತೆ ಆಯ್ತಾ. ಇವಾಗ C++ 2026 ಲೇಟೆಸ್ಟ್ ವರ್ಷನ್ ಆಯ್ತಾ. C++ 26 ಐತಲ್ಲ, ಅದು ಈ ವರ್ಷ ರಿಲೀಸ್ ಆಗಿರುವಂಥದ್ದು. ಇದು ಆ್ಯಕ್ಚುಲಿ ಇದರಲ್ಲಿ ಏನಿರ್ತೈತೆ ಅಂದರೆ, ಇವಾಗ ಇಲ್ಲಿ ಲೇಟೆಸ್ಟ್ ಆಗಿ ಏನೇನೆಲ್ಲ ಅಪ್ಡೇಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಮಾಡ್ಯೂಲ್ ಅಂತ ಏನೋ ಒಂದು ಹಾಕಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ಯೂಲ್, ಇಂಪೋರ್ಟ್ ಮಾಡ್ಯೂಲ್, ಅದ್ರ ಬಗ್ಗೆ ಎಲ್ಲ, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಆಯ್ತಾ. ಇದ್ರ ಬಗ್ಗೆ ಮುಂದೆ ನೋಡೋಣ ನಾವು. ಅಂದರೆ ಇಲ್ಲಿ ಏನಾದ್ರು ಅಪ್ಡೇಟ್ಸ್ ಎಲ್ಲ ಬಂದಿರ್ತೈತಲ್ಲ, ಮತ್ತು C++11 ಏನು ಬಂದೈತಿ, C++26 ಅಂದರೆ C++ ಬೇರೆ ಬೇರೆ ವರ್ಷನಲ್ಲಿ ಏನೇನು ಅಪ್ಡೇಟ್ ಬಂದೈತಿ, ಯಾವಾಗ ಬಂದೈತಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಸಿಗ್ತೈತೆ ನಿಮಗೆ. ಇಲ್ಲಿ ಇವಾಗ CPP ರೆಫರೆನ್ಸ್ ಲೈಬ್ರರೀಸ್ ಅಂತ ಹಾಕ್ತೀನಿ. ಇಲ್ಲಿ C++ ಸ್ಟ್ಯಾಂಡರ್ಡ್ ಲೈಬ್ರರಿ ಅಂತ ಬಂತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಆಯಿತಾ. ಇಲ್ಲಿ ಲೈಬ್ರರಿ ಬಗ್ಗೆ ಎಲ್ಲ ಡೀಟೇಲ್ಸ್ ಬರ್ತದೆ. ಇದೆಲ್ಲ ಲೈಬ್ರರೀಸ್ಗಳ ಹೆಡರ್ ಫೈಲ್ಸ್ಗಳು, ಇದೆಲ್ಲ ನಮ್ದು ಆಯಿತಾ. ಇದು ನಮ್ದು C++11 ಬಂದಿರೋ ಹೆಡರ್ ಫೈಲ್ಸ್ಗಳು. ಇದು ನಮ್ದು C++ 2026 ಬಂದಿರೋ ಹೆಡರ್ ಫೈಲ್ಸ್ಗಳು. ಹೊಸ ಹೆಡರ್ ಫೈಲ್ಸ್ಗಳು ಹಾಕ್ತಾ ಇರ್ತಾರೆ. ಅದಕ್ಕೆ ನೀವು ಈ ವೆಬ್ಸೈಟಲ್ಲಿ ನೋಡ್ಬೋದು ಯಾವ್ದಾವ್ದು ಹೆಡರ್ ಫೈಲ್ಸ್ಗಳು ರಿಲೀಸ್ ಮಾಡಿದ್ದಾರೆ ಅಂತ, ಮತ್ತು ಯಾವ್ಯಾವ ಹೆಡರ್ ಫೈಲ್ಸ್ಗಳು ಇವಾಗ ಯೂಸಲ್ಲಿ ಇಲ್ಲ ಅಂತ. ಇವಾಗ CVT ಅಂತ ಒಂದು ಹೆಡರ್ ಫೈಲ್ ಇತ್ತು, ಅದು C++11 ಅಂದರೆ 2011 ಇತ್ತಿದೆ ಹೆಡರ್ ಫೈಲ್. ಆದರೆ ಇವಾಗ ಡೆಬ್ರಿಕೇಟೆಡ್ ಇನ್ 2017 ಆ್ಯಂಡ್ ರಿಮೂವ್ಡ್ ಇನ್ 2026. ಅಂದರೆ 2017 ಡೆಬ್ರಿಕೇಟೆಡ್ ಅಂದರೆ ಅದು ರಿಮೂವ್ ಆಗುವ ಒಂದು ಹಂತದಲ್ಲಿ ಐತಂತ. ಆದರೆ 2026 ವರ್ಷನಲ್ಲಿ ಅದು ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಟ್ಟಿರ್ತಾರೆ. ಇವಾಗ ನಾವು ಇದನ್ನು ಕೋಡ್ CVT ಅಂತ ಒಂದು ಹೆಡರ್ ಫೈಲ್ ಇತ್ತಲ್ಲ, ಅದನ್ನು ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಇಲ್ಲೆಲ್ಲ ತುಂಬ ಹೆಡರ್ ಫೈಲ್ಸ್ಗಳೆಲ್ಲ ಇದಾವೆ ಆಯಿತಾ. ಇಲ್ಲೂ ಬರ್ತಾವೆ ನೋಡಿ ರಿಮೂವ್ಡ್ ಹೆಡರ್ ಫೈಲ್ಸ್ಗಳು, ಯಾವ ಹೆಡರ್ ಫೈಲ್ಸ್ಗಳು ರಿಮೂವ್ ಮಾಡಿದಾರಂತ ಅದ್ರ ಬಗ್ಗೆ ಎಲ್ಲ. ಇವಾಗ C ಲೈಬ್ರರಿ, C ಬಗ್ಗೆನೂ ಬರ್ತೈತೆ, C++ ಬಗ್ಗೆನೂ ಬರ್ತೈತೆ ಆಯಿತಾ. ಇವಾಗ C++ ಇದು C ಇಂದ ಹೆಡರ್ ಫೈಲ್ಸ್ಗಳಿಂದ ಲೈಬ್ರರಿ. ಹಾಗೆ ಇಲ್ಲೆಲ್ಲನೂ ಐತಿ, ನೀವು ಬೇಕಂದ್ರೆ ನೋಡ್ಕೋಬೋದು ಏನಾದ್ರು ಡೌಟ್ ಇತ್ತಂದರೆ. ಆದರೆ ಇವಾಗ ಸದ್ಯಕ್ಕೆ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಡಿ. ನಾವು ಮುಂದೆ ಹೋಗ್ತಾ ಕಲಿಯೋಣ ಇದಿಷ್ಟು. ಅಷ್ಟು ಕಲಿಯೋಂಗಿಲ್ಲ ನಾವು, ನಮ್ಗೆ ಯಾವ್ದು ಯೂಸಿಗೆ ಐತೆ ಅದನ್ನೆಲ್ಲ ಯೂಸ್ ಮಾಡ್ತಾ ಹೋಗೋಣ. ಬಾಕಿ ಎಲ್ಲ ನೀವೇ ಓನಾಗಿ ಕಲೀಲಿಕ್ಕೆ ಟ್ರೈ ಮಾಡಿ
ನಾನು ಕಲಿಸ್ತೀನಿ, ಕಲ್ಸಂಗಿಲ್ಲ ಅಂತಲ್ಲ, ಆದರೆ ನಾನು ಎಲ್ಲನೂ ಕಲ್ಸಕ್ಕೆ ಕುಂತ್ರೆ ಆಗಂಗಿಲ್ಲ ಅಲ್ಲ. ಬೇಸಿಕ್ ಆಗಿರುವಂಥದ್ದು ಎಲ್ಲ ಕಲಿಸ್ತೇನೆ ನಾನು, ಆಯಿತಾ. ಅದಾದಮೇಲೆ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮಾಡೋ ಟೈಮಲ್ಲಿ ನೋಡೋಣ ಯಾವ ಹೊಸ ಹೊಸ ಹೆಡರ್ ಫೈಲ್ಸ್ಗಳೆಲ್ಲ ಯೂಸ್ ಮಾಡ್ಕೊಂಡು ನಾವು ಅವಾಗ. ಓಕೆ, ನಿಮ್ಗೆ ಏನಾದ್ರು ಯಾವುದೋ ಒಂದು ಹೆಡರ್ ಫೈಲ್ಸ್ ಬೇಕಿತ್ತಂದರೆ, ಇವಾಗ ಇಲ್ಲಿ ಅಲ್ಗೋರಿದಮ್ ಅಂತ ಒಂದು ಹೆಡರ್ ಫೈಲ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಂದರೆ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬರ್ತೀರ. ಅದನ್ನು ಹೇಗೆ ಯೂಸ್ ಮಾಡೋದು, ಎಲ್ಲಿ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ, ಆಯಿತಾ. ಓಕೆ, ಹೆಡರ್ ಫೈಲ್ಸ್ ಬಗ್ಗೆ ಇಷ್ಟೇ ಇವತ್ತಿನ ವಿಡಿಯೋಲಿ. ಯಾಕಂದರೆ ಇದ್ರ ಹೆಡರ್ ಫೈಲ್ಸ್ ಬರೆಯೋದು ಹೇಗೆ ಅಂತ ನಾವು ಮುಂದೆ ನೋಡೋಣ, ಆಯಿತು. ಒಂದು ಸ್ವಲ್ಪ ಫಂಕ್ಷನ್ಸ್ ಬಗ್ಗೆ ಎಲ್ಲ ಕಲಿಬೇಕು ನಾವು. ಅದಾದಮೇಲೆ ಒಂದು ಹೆಡರ್ ಫೈಲ್ ಹೇಗೆ ನಮ್ಮದೇ ಓನಾಗಿ ಹೇಗೆ ಬರೆಯೋದು ಅಂತ ನೋಡೋಣ. ಓಕೆ, ಇವತ್ತಿನ ವಿಡಿಯೋಲಿ ಇಷ್ಟೇ. ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದ.